ಇನ್ನು ಸುಜಾತಾ ಭಟ್ ಅವರು ನನ್ನ ಮಗಳು ಕಾಣೆಯಾಗಿದ್ದಾಳೆ 2003ರಲ್ಲಿ ಆಕೆಯ ಹತ್ಯೆ ಆಗಿದೆ, ಆಕೆಯನ್ನ ಹೂಳಲಾಗಿದೆ. ಅಸ್ಥಿ ಏನಾದರೂ ಸಿಕ್ಕಿದ್ರೆ ಕೊಟ್ಬಿಡಿ ಸ್ವಾಮಿ ದಯವಿಟ್ಟು ಅಂತ ಹೇಳಿ SIT ಕಚೇರಿಗೆ ಬಂದು ಅಳ್ಳನ್ನ ತೊಡ್ಕೊಳ್ದಿರ್ತಾರೆ. ಇಡೀ ದೇಶ, ಇಡೀ ರಾಜ್ಯ ಅಯ್ಯೋ ಅಂತ ಹೇಳಿ ಮರುಗಿರುತ್ತೆ. ಈಗ ಆಕೆ ಹೇಳಿದ್ದೆಲ್ಲವೂ ಸುಳ್ಳು ಸುಳ್ಳು ಸುಳ್ಳು. SIT ಅಧಿಕಾರಿಗಳ ಪ್ರಶ್ನೆಗಳಿಗೆ ಸುಜಾತಾ ಭಟ್ ತಬ್ಬಿಬಾಗಿದ್ದಾರೆ. 2 ದಿನದಿಂದ ವಿಚಾರಣೆಯನ್ನ ಮಾಡ್ತಾ ಇದೆ SIT ಟೀಮ್. ತನಿಖಾಧಿಕಾರಿಗಳ ಎದುರು ಸತ್ಯ ಒಪ್ಕೊಂಡಿದ್ದಾರೆ ಸುಜಾತಾ. ನಾನು ಸುಳ್ಳು ಹೇಳಿದ್ದೆ ಅಂತ ತಪ್ಪು ಒಪ್ಪಿಕೊಂಡಿದ್ದಾರೆ ಸುಜಾತಾ ಭಟ್. ಹಾಗಾಗಿ ನಾನು ಸುಳ್ಳು ಹೇಳಿದೆ, ಯಾರದ್ದೋ ಪ್ರಭಾವಕ್ಕೆ ಒಳಗಾಗಿ ಯಾರೋ ಹೇಳಿದ್ರು ಅಂತ ಹೇಳಿ ಮಾಡಿಬಿಟ್ಟೆ, ನಾನು ವಾಪಸ್ ತಗೋತೀನಿ ಕೇಸು ಅಂತಂದಿದ್ದಾರಂತೆ. ಇವತ್ತು ಮತ್ತೆ SITಗಿಂದ ಸುಜಾತಾ ಭಟ್ ಅವರ ವಿಚಾರಣೆ ಆಗುತ್ತೆ. ಇವತ್ತಾದ್ರೂ ಬಹಿರಂಗವಾಗಿ ಒಪ್ಕೊಳ್ತಾರಾ ಅಂತ. ಈಗ SIT ಮುಂದೆ ಒಪ್ಕೊಂಡಿದ್ದಾರೆ ಅನ್ನೋದು ಬಹಿರಂಗವಾಗಿ ಒಪ್ಕೊಳ್ಬೇಕಲ್ಲ. ಸೋಷಿಯಲ್ ಮೀಡಿಯಾಗೆ ಹೋಗಿ ಕೂತ್ಕೊಂಡು ಒಂದೊಂದು ಚಾನಲಲ್ಲಿ ಒಂದೊಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು. ಒಂದು ಚಾನಲಲ್ಲಿ ಹೇಳ್ತಾರೆ ರೀಸೆಂಟ್ ಆಗಿ, ನನಗೆ ಅನನ್ಯ ಭಟ್ ಅನ್ನುವ ಮಗಳೇ ಇಲ್ಲ, ಎಲ್ಲವೂ ಸುಳ್ಳು, ನನಗೆ ಆ 3 ಜನನೇ ಹೇಳ್ಕೊಟ್ಟಿದ್ದು ಮಾಡೋದಕ್ಕೆ ಅಂತ. ಆಮೇಲೆ ಬಂದು ಹೇಳ್ತಾರೆ ಇಲ್ಲ ಅದೂ ಸುಳ್ಳು, ನನ್ನನ್ನು ಹಿಂಗೆ ಕರ್ಕೊಂಡೋಗಿ ಕಾರಲ್ಲಿ ಕೂರಿಸ್ಕೊಂಡು ಹಿಂಗೆ ಹೇಳು ಅಂತ ಹೇಳ್ಕೊಟ್ರು, ನಾನು ಹೇಳಿದೆ ಅಂತ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿ. ವೆಂಕಟೇಶ್, ಈಗ ಅಜ್ಜಿಯ ವಿಚಾರಣೆ ಹಿಂಸಾಗ್ತಾ ಇದೆ, ಜೊತೆಗೆ ಮೊನ್ನೆಯಷ್ಟೇ ಬೆಳಗ್ಗೆ 5 ಗಂಟೆಗೆ SIT ಕಚೇರಿಯ ಕದ ತಟ್ಟಿದ್ರು. ಏನೇನಾಯ್ತು ಇಲ್ಲಿಯ ತನಕ, ಇವತ್ತೇನಾಗುತ್ತೆ? ಕಳೆದ 2 ದಿನಗಳಿಂದ ಕೂಡ SIT ಅಧಿಕಾರಿಗಳ ಮುಂದೆ ತನಿಖೆಗೆ ಹಾಜರಾಗಿರುವಂತಹ ಸುಜಾತಾ ಭಟ್ ಅವರು ಕೆಲವೊಂದು ಹೇಳಿಕೆಗಳಲ್ಲಿ ಗೊಂದಲಗಳಿದೆ ಅಂತ ಹೇಳಿ SIT ಅಧಿಕಾರಿಗಳಿಗೆ ಕೂಡ ಈಗ ತಿಳಿದಿದೆ. ಹಾಗಾಗಿ ಆಕೆ ಕೊಡ್ತಾ ಇರುವಂತಹ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳುವ ಮೂಲಕ ಹೇಳಿಕೆಗಳನ್ನ ಕೂಡ ದಾಖಲಿಸಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಷಡ್ಯಂತ್ರದ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ SIT ಅಧಿಕಾರಿಗಳಿಗೂ ಕೂಡ ತಿಳಿದಿತ್ತು. ಆದ್ರೆ ಏಕಾಏಕಿ ಅದನ್ನ ಏನೊಂದು ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 10 ಪ್ರಕರಣ ಸೆಕ್ಷನ್ಗಳ ಅಡಿಯಲ್ಲಿ ಕೂಡ ಕೇಸ್ಗಳನ್ನ ದಾಖಲಿಸಿಕೊಂಡು ಆರೋಪಿಗಳನ್ನ ತನಿಖೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಈಗ ಯಾರು ಈ ಒಂದು ಷಡ್ಯಂತ್ರದ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿರುವಂತದ್ದು. ಹಾಗಾಗಿ ಅವರನ್ನು ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಕೂಡ ಕೊಡಬೇಕು. ಈಗ ಸುಜಾತಾ ಭಟ್ ಅವರು ಕೂಡ ತನ್ನ ಮಗಳು ಕಾಣೆಯಾಗಿದ್ದಾರೆ, ದೇವರ ದರ್ಶನಕ್ಕೆ ಹೋದಂತ ವೇಳೆಯಲ್ಲಿ ಅಲ್ಲಿಂದ ಅವರು ಕೂಡ ಇದುವರೆಗೂ ಸಿಗ್ಲಿಲ್ಲ, ಅವ್ರ ಅಸ್ಥಿ ಏನಾದ್ರೂ ಕೊಡಿ ಅಂತ ಹೇಳಿ ಮೂಲಕ ಒಂದು ಸಂಚಲನವನ್ನು ಕೂಡ ಮೂಡಿಸಿದ್ರು ಒಂದು ಕಡೆ. ಮತ್ತೊಂದು ಕಡೆ ಈ ಮಾಸ್ ಮ್ಯಾನ್ ಏನಿದ್ದಾನೆ ಧರ್ಮಸ್ಥಳದಲ್ಲಿ 100 ಶವಗಳನ್ನು ಕೂಡ ನಾನು ಹೂತಿದ್ದೆ, ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳಿದೆ, ನಾನು ತೋರಿಸ್ತೀನಿ ಅಂತ ಕೂಡ ಹೇಳಿದ್ರು. ಅದು ಕೂಡ ಸುಳ್ಳು ಅನ್ನೋಂಥದ್ದು ಬಟ ಬಯಲಾಗ್ತಿದ್ದಂತೆ ಈತ ಅನನ್ಯ ಭಟ್ ಕೇಸ್ ಕೂಡ ಅದು ಸುಳ್ಳು ಅನ್ನೋದು ಕೂಡ ಈಗ SIT ಅಧಿಕಾರಿಗಳಿಗೆ ಗೊತ್ತಾಗಿದೆ. ಹಾಗಾಗಿ ಅವರು ತನ್ನನ್ನ ವಿಚಾರಣೆ ಮಾಡುವಂತಹ ಮುಂಚೆಯೇ ತಾನೇ ಕೂಡ ತಪ್ಪು ಒಪ್ಪಿಕೊಳ್ಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಕೂಡ ಸುಜಾತಾ ಭಟ್ ಅವರು ಕೂಡ ಇದಕ್ಕೆ ಏನು ತಾವು ಕೊಟ್ಟಿರುವಂತಹ ಹೇಳಿಕೆಗಳೇನಿದೆ ಅದೆಲ್ಲವೂ ಕೂಡ ಸುಳ್ಳು ಅನ್ನುವಂತದನ್ನ ಕೂಡ ಈಗ ಬಹಿರಂಗಪಡಿಸಿದ್ದಾರೆ. ಅದೇ ಅಧಿಕೃತವಾಗಿ SIT ಅಧಿಕಾರಿಗಳು ಒಂದು ತನಿಖೆಯ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕಾಗುತ್ತೆ ಈ ಒಂದು ಕೇಸನ್ನ ತನಿಖೆ ಮಾಡಿದ ನಂತರದಲ್ಲಿ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂಬದಿಯಲ್ಲಿ ನಿಂತು ಯಾರು ಈ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅವ್ರನ್ನ ಕೂಡ ಅರೆಸ್ಟ್ ಮಾಡಬೇಕು. ಅದಾದ ಬಳಿಕ ಅಧಿಕೃತವಾಗಿ SIT ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾವ ಉದ್ದೇಶಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ತಿಳಿಸ್ತಾರೆ. ಅಂದ್ರೆ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟ ನಂತರ ಸರ್ಕಾರದ ಮಟ್ಟದಲ್ಲಿ ಈ ಒಂದು ತನಿಖೆ ಕೂಡ ಆಗ್ತಾ ಇರೋದ್ರ. ಹಾಗಾಗಿ ಈ ಎಲ್ಲವೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಇದಕ್ಕೆ ಒಂದು ಅಂತ್ಯ ಆಳುವಂತದ್ದು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.